ಇವತ್ತಿನ ವಿಡಿಯೋದಲ್ಲಿ ಈಗಷ್ಟೇ ವರಮಹಾಲಕ್ಷ್ಮಿ ಹಬ್ಬವನ್ನ ಎಲ್ಲರೂ ಕೂಡ ಸಡಗರದಿಂದ ಸಂಭ್ರಮದಿಂದ ಆಚರಿಸಿರ್ತೀರಾ. ಕೆಲವರೆಲ್ಲ ಒಂದಿನ ಕೂರಿಸ್ತಾರೆ, ಕೆಲವರೆಲ್ಲ 3 ದಿನ ಕೂರಿಸೋರು ಕೂಡ ಇರ್ತಾರೆ. ಇನ್ನು ಕೆಲವರು 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿದ್ರೆ, ಇನ್ ಕೆಲವರು 28ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋರು ಕೂಡ ಇದ್ದಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಈ ವ್ರತವನ್ನ ಮಾಡೋರು ಕೂಡ ಇರ್ತಾರೆ. ಇವರೆಲ್ಲ ಹೇಳೋದೇನೆಂದ್ರೆ, ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿದ್ರೆ ನಮ್ಗೆ ಕಷ್ಟ ಶುರು ಆಯ್ತು, ಕಷ್ಟ ಬಂತು, ಹಣಕಾಸಿನ ಸಮಸ್ಯೆ ಎದುರಾಯ್ತು ಅಂತ ಹೇಳೋರಿದ್ದಾರೆ. ಈ ತರದ ಅನುಭವ ನಿಮ್ಗೂ ಕೂಡ ಆಗಿದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡ್ದಂಗೆ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕೂಡ ಸಾಕಾಗೋದಿಲ್ಲ. ಹಬ್ಬಕ್ಕೆ ಮುಂಚೆನೆ ಆಗಿರ್ಬೋದು, ಹಬ್ಬ ಆದ್ಮೇಲೆ ಆಗಿರ್ಬೋದು, ಇದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಸಾಕಷ್ಟು ವಿಷಯಗಳು ಇದ್ದೇ ಇರುತ್ತೆ. ಇದೇ 28ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋ ಅಂಥವ್ರು ಈ ದಿನ ಕಳಶ ಇಡುವಂತ ಪದ್ಧತಿ ಇಲ್ಲದೆ ಇರೋರು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ನಿಮಗೆ ಕಳಶ ಇಡುವಂತ ಪದ್ಧತಿ ಇಲ್ಲ, ಮಡ್ಲಕ್ಕಿ ಇಡುವಂತ ಪದ್ಧತಿ ಇಲ್ಲ, ಮಡ್ಲಕ್ಕಿ ಇಡ್ಲೇಬೇಕಾ, ಹಾಗಾದ್ರೆ ನಾವು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ನಾನು 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿದ್ದೆ. ಆ ದಿನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಈ ದೇವರು ನಿಮ್ಗೆ ತೋರಿಸ್ತಾ ಇದ್ದೀನಲ್ವಾ, ಸದಾಶಿವನಗರದಲ್ಲಿರುವಂತ ಮಹಾಲಕ್ಷ್ಮಿ ಟೆಂಪಲ್. ಇದು ವರ್ಷಕ್ಕೆ ಒಂದ್ಸಲಿ ಮಾತ್ರ ಅಮ್ಮನವರ ಪಾದ ದರ್ಶನ ಆಗುವಂತದ್ದು. ಅದಕ್ಕೋಸ್ಕರ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಹಾಗೆ ಈ ವಿಡಿಯೋದಲ್ಲೂ ಕೂಡ ನಿಮ್ಗೆ ಆ ಫೋಟೋನ ಹಾಕಿದ್ದೀನಿ. ನೀವು ಕೂಡ ನೀವಿರೋಂಥ ಜಾಗದಲ್ಲಿ ಅಮ್ಮನವರ ಪಾದ ದರ್ಶನ ನೀವು ಕೂಡ ಮಾಡ್ಕೊಳ್ಳಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತಿನ ಬಗ್ಗೆ ಮಾತಾಡ್ಬೇಕಂದ್ರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾದ್ಮೇಲೆ ತುಂಬಾನೇ ಕಷ್ಟ ಜಾಸ್ತಿ ಆಯ್ತು. ಈ ತರದೆಲ್ಲ ಮಾತುಗಳನ್ನ ನೀವು ಕೂಡ ಕೇಳಿರ್ತೀರಾ ಅಲ್ವಾ. ಈ ವಿಚಾರದ ಬಗ್ಗೆ ನನಗೆ ಗೊತ್ತಿರುವಂತ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಹಬ್ಬ ಹತ್ರ ಬರ್ತಿದ್ದಂಗೆ ನಮ್ಗೆ ಮನೆಯಲ್ಲಿ ಏನೇನೋ ಸಮಸ್ಯೆಗಳು ಶುರು ಆಗ್ತಾ ಇದೆ. ದುಡ್ಗೆನೆ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ, ನಾವು ಈ ಹಬ್ಬ ಮಾಡ್ಬೇಕಾ ಅಥವಾ ಮಾಡ್ಬಾರ್ದಾ? ಯಾಕಂದ್ರೆ ಕೆಲವ್ರಿಗೆಲ್ಲ ಭಯ ಅನ್ನೋದು ಶುರು ಆಗ್ಬಿಟ್ಟಿರುತ್ತೆ. ಎಲ್ಲನೂ ಚೆನ್ನಾಗಿ ಆಗ್ಬಿಟ್ರೆ ಖುಷಿಯಾಗಿ ನಾವು ಕೂಡ ಪೂಜೆ ಮಾಡ್ಕೋಬಹುದು ಅಲ್ವಾ. ಈ ತರ ಪೂಜೆ ಮಾಡೋದು ಕೂಡ ಅಮ್ಮನವ್ರಿಗೆ ಇಷ್ಟ ಆಗ್ತಾ ಇದೆ, ನಮ್ಮಿಂದ ಪೂಜೆನ ಸ್ವೀಕರಿಸ್ತಾ ಇದ್ದಾರೆ ಅನ್ನೋ ಒಂದು ಸಮಾಧಾನ, ಖುಷಿ ಇರುತ್ತೆ. ಆದ್ರೆ ಹಬ್ಬ ಹತ್ರ ಬರ್ತಿದ್ದಂಗೆ ಮೇಲಿಂದ ಮೇಲೆ ಏನಾದ್ರು ಸಮಸ್ಯೆ ಬರೋವಂಥದ್ದು, ಹಣದ ಸಮಸ್ಯೆ ಬರೋವಂಥದ್ದು, ಈ ತರದೆಲ್ಲ ಆದಾಗ ಒಂದು ರೀತಿನಲ್ಲಿ ನಮ್ಗೆ ಭಯ ಅನ್ನೋದು ಶುರು ಆಗ್ಬಿಡುತ್ತೆ. ನಮ್ಗೆ ಹಬ್ಬ ಬರುತ್ತಾ ಬರಲ್ವಾ ಅನ್ನೋ ಒಂದು ಡೌಟು ಕೂಡ ಶುರು ಆಗುತ್ತೆ. ಹಾಗಾದ್ರೆ ಈ ವ್ರತವನ್ನ ಮಾಡ್ಬೇಕಾ, ಮಾಡೋದಾ, ಬೇಡ್ವಾ, ಈ ತರದೆಲ್ಲ ಒಂದು ಗೊಂದಲ ಶುರು ಆಗ್ಬಿಟ್ಟಿರುತ್ತೆ. ಕೆಲವರೆಲ್ಲ ಹೇಳೋದನ್ನ ನಾವು ಕೂಡ ಕೇಳಿರ್ತೀವಿ ಅಲ್ವಾ, ನಮ್ಗೆ ಲಕ್ಷ್ಮೀ ಪೂಜೆ ಬರೋದಿಲ್ಲ, ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾದ್ಮೇಲೆ ತುಂಬಾನೇ ಕಷ್ಟ ಜಾಸ್ತಿ ಆಯ್ತು, ಈ ತರದೆಲ್ಲ ಮಾತುಗಳನ್ನ ಕೇಳಿರ್ತೀವಿ. ಈ ವಿಷಯವನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವಿವಾಗ ಪದ್ಧತಿ ಇಲ್ಲ, ಕಳಶ ಇಡುವಂತ ಪದ್ಧತಿ ಇಲ್ಲ, ಮಡ್ಲಕ್ಕಿ ಇಡುವಂತ ಪದ್ಧತಿ ಇಲ್ಲ ಅಂತ ಅನ್ನೋರು ಯಾವ ರೀತಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ಬಹುದು ಅಂತ ತಿಳಿಸ್ತೀನಿ. ಫಸ್ಟ್ ಮೊದಲು ನಾವು ಲಕ್ಷ್ಮೀ ಅಮ್ಮನವರ ಫೋಟೋ ಇಟ್ಬಿಟ್ಟು ಹೇಗೆ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ಬಹುದು ಅಂತ ತಿಳಿಸ್ತಾ ಇದ್ದೀನಿ. ಹಬ್ಬದ ದಿನ ಶುಕ್ರವಾರ 28ನೇ ತಾರೀಕು ಪೂಜೆ ಮಾಡೋ ಅಂಥವ್ರು 5:30 6 ಗಂಟೆ ತನಕ ತುಂಬ ಎಕ್ಸಲೆಂಟ್ ಟೈಮ್ ಇದೆ. ಅದರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತ ತುಂಬ ಎಕ್ಸಲೆಂಟ್ ಆಗಿ ವರ್ಕ್ ಆಗೋವಂಥದ್ದು. ಆ ಟೈಮ್ನಲ್ಲಿ ಪೂಜೆ ಮಾಡಿದ್ರೆ ನೀವೇನೇ ಒಂದು ಶುಭ ಕಾರ್ಯ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಅದೇ ರೀತಿನಲ್ಲಿ ನಿಮ್ಮ ಮನೆಗೆ ಯಾವುದೋ ಒಂದು ರೀತಿನಲ್ಲಿ ಸೌಭಾಗ್ಯ ಉಟ್ಕೊಂಡು ಬರುವಂಥದ್ದು ಆಗುತ್ತೆ ಅವತ್ತು ಪೂಜೆ ಮಾಡೋದ್ರಿಂದ. ಇನ್ನು ಈ ಡೇಟ್ನಲ್ಲಿ ಮಾಡೋ ಅಂಥವ್ರು ಯಾವ ಬಣ್ಣದ ಸೀರೆನ ಉಡಿಸ್ಬೇಕು ಅಂತಂದರೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇರೋರಿಗೆ ಉಪಯೋಗ ಆಗಲಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಗ್ರೀನ್ ಯೂಸ್ ಮಾಡ್ಬೋದು, ರೆಡ್ಡು, ವೈಟು, ಬ್ಲೂ, ಕ್ರೀಮ್ ಕಲರು, ಪಿಂಕು, ಆರೆಂಜು, ಗೋಲ್ಡು, ಯೆಲ್ಲೋ, ಈ ಎಲ್ಲ ಕಲರ್ಸ್ ಕೂಡ ಯೂಸ್ ಮಾಡ್ಬೋದು. ಅವತ್ತಿನ ದಿನ ಪೂಜೆ ಮಾಡೋರಿಗೆ ಯಾವ ಕಲರ್ಸ್ ಕೂಡ ಬೇಡ ಅಂತ ಏನೂ ಇಲ್ಲ. ಆದರೆ ನಿಮ್ಗೆ ಗೊತ್ತಿರೋ ಅಂಥದ್ದು ಬ್ಲ್ಯಾಕು, ಅದಂತೂ ಯಾರು ಕೂಡ ಉಪಯೋಗಿಸೋದಿಲ್ಲ. ಅದೊಂದು ಬಿಟ್ಬಿಟ್ಟು ನೀವು ಬೇರೆ ಎಲ್ಲ ಕಲರ್ಸು ಕೂಡ ನೀವು ಯೂಸ್ ಮಾಡ್ಬೋದು. ರೀತಿ ಇದ್ದಾಗ ನಾವು ಬೇರೆ ಕಲರ್ಸ್ನ ಹೇಳಿರ್ತೀವಿ, 1 and 1 ಕಾಂಬಿನೇಷನ್ ಬರುತ್ತೆ. ಆ ರೀತಿ ನೋಡಿದಾಗ 1ಗೆ ಎಲ್ಲನೂ ಕೂಡ ಚೆನ್ನಾಗಿ ಆಗ್ಬರುತ್ತೆ, ಬ್ಲ್ಯಾಕ್ ಒಂದ್ಬಿಟ್ಟು ಎಲ್ಲನೂ ಆಗ್ಬರುತ್ತೆ. ಈವನ್ ಗ್ರೀನ್ ಆಲ್ಸೋ ಯೂಸ್ ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬವನ್ನ ವ್ರತ ಥರ ಮಾಡಿ ಹಬ್ಬ ಥರ ಮಾಡೋದಕ್ಕಂತೂ ಹೋಗಬೇಡಿ. ಆದಷ್ಟು ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ಳಿ, ಯಾವುದೇ ರೀತಿ ಆಡಂಬರವಾಗಿ ಮಾಡ್ಕೊಳ್ಳೋದಕ್ಕಂತೂ ಹೋಗಲೇಬೇಡಿ. ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಶುಭ ಲಗ್ನದಲ್ಲಿ ಪೂಜೆ ಮಾಡಿ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಒಳ್ಳೆ ಸುದ್ದಿನ. ಒಂದು ಶುಭ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳಿ. ಲಕ್ಷ್ಮೀ ಫೋಟೋನ ಚೆನ್ನಾಗಿ ಒರೆಸ್ಕೊಂಡು ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಕೂಡ ಹಚ್ಕೊಂಡು ಒಂದು ಪೀಠದ ಮೇಲೆ ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನ ಹಾಕಬೇಕು, ಅಥವಾ ಅಷ್ಟದಳ ಪದ್ಮ ರಂಗೋಲಿನ ಹಾಕೊಳ್ಳಿ. ಆಮೇಲೆ ಆ ಮಣೆ ಮೇಲೆ ಲಕ್ಷ್ಮೀ ಫೋಟೋನ ಇಟ್ಬಿಟ್ಟು, ಅಥವಾ ನೀವು ಗೋಡೆಗೆ ತಗಲಾಕಿದ್ರೆ
ಗೋಡೆಗೆ ಏನಾದ್ರು ತಗ್ಲಾಕಿದ್ರೆ ಅದೇ ಜಾಗದಲ್ಲೇ ಇರಲಿ ಫೋಟೋ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಅದಕ್ಕೇನೆ ಗಂಧ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಬಿಟ್ಟು ಗೆಜ್ಜೆ ವಸ್ತ್ರವನ್ನ 2 ಎಳೆ ಗೆಜ್ಜೆ ವಸ್ತ್ರವನ್ನ ಹಾಕ್ಬೇಕು. ಆಮೇಲೆ ಹೂಗಳಿಂದ ಅಲಂಕಾರವನ್ನ ಮಾಡ್ಕೊಳ್ಳಿ. ಮಲ್ಲಿಗೆ ಹೂವ, ತಾವರೆ ಹೂವ, ಸೇವಂತಿಗೆ ಹೂವ, ಸುಗಂಧ ಭರಿತವಾದಂತ ಹೂಗಳನ್ನ ತಂದ್ಬಿಟ್ಟು ನೀವು ಅಂದ್ರೆ ಮರುಗ, ದವನ, ಬಿಲ್ಪತ್ರೆ, ತುಳಸಿ ಈ ತರ ಇದನ್ನೆಲ್ಲ ತಂದಿಟ್ಕೊಳ್ಳಿ. ಯಾವ್ದು ಹೂವ ನಿಮ್ಗೆ ಸಿಗುತ್ತೋ ಅದನ್ನೆಲ್ಲ ತಂದಿಟ್ಕೊಂಡು ನೀವು ಅಲಂಕಾರ ಮಾಡ್ಕೊಳ್ಬಹುದು. 2 ತುಪ್ಪ ದೀಪ ಹಚ್ಚಿಡ್ಬೇಕು. ನೈವೇದ್ಯಕ್ಕೆ ಏನ್ ಮಾಡಿರ್ತೀರೋ ಅದನ್ನ ಜೋಡಿಸಿಟ್ಕೊಳ್ಳಿ. ಆ ಫೋಟೋ ಮುಂದೆ ಸಾಧ್ಯವಾದಷ್ಟು ಲಕ್ಷ್ಮೀ ಹೃದಯ ರಂಗೋಲಿ, ಅಷ್ಟದಳ ಪದ್ಮ ರಂಗೋಲಿ, ಲಕ್ಷ್ಮೀ ಹೃದಯ, ಲಕ್ಷ್ಮಿಯ ಪಾದ ಈ ರೀತಿ ರಂಗೋಲಿನ ಹಾಕೋಬೇಕು. 2 ತುಪ್ಪದ ದೀಪನ ಹಚ್ಚಿಡ್ಬೇಕು. ಮತ್ತೆ ನೈವೇದ್ಯಗಳನ್ನ ಜೋಡಿಸಿಟ್ಕೋಬೇಕು. ಮುಖ್ಯವಾಗಿ ನೈವೇದ್ಯ ಅಂತ ಬಂದಾಗ ಹೂರ್ಣ ಇಡಿ ತುಂಬಾ ಅಂದ್ರೆ ತುಂಬಾ ಶ್ರೇಷ್ಠವಾದದ್ದು. ಅಮ್ಮನವ್ರಿಗೆ ತುಂಬಾನೇ ಇಷ್ಟ. ಬೇಳೆ ಬೆಲ್ಲ ಹಾಕ್ಬಿಟ್ಟು ನೀವು ಹೂರ್ಣ ಮಾಡಿರ್ತೀರಲ್ವಾ, ಒಬ್ಬಟ್ಟು ಮಾಡೋದಕ್ಕೆ ನೀವು ಬೇಳೆ ಮತ್ತೆ ಬೆಲ್ಲ ಹಾಕ್ಬಿಟ್ಟು ಬೇಯಿಸಿರ್ತೀರಲ್ವಾ, ಆ ಹೂರ್ಣನ ದೇವಿಗೆ ಪ್ರಸಾದವಾಗಿ ಇಡಿ. ಇನ್ನು ಯಥಾ ಪ್ರಕಾರ ದೇವ್ರ ಮುಂದೆ ಯಾವ ರೀತಿ ಜೋಡಿಸಿಟ್ಕೋಬೇಕು ಆ ರೀತಿ ಜೋಡಿಸಿಟ್ಕೊಳ್ಳಿ. ಇನ್ನು ಕಳಶ ಇಡೋಂಥ ಪದ್ಧತಿ ಇರೋರು ಇಡ್ಬೋದು. ಕಳಶ ನಾವು ಇಡೋದಿಲ್ಲ ಅಂತ ಅನ್ನೋರು ಪ್ರತಿದಿನ ಪೂಜೆಗೆ ಹೇಗೆ ನೀವು ಜೋಡಿಸಿಟ್ಕೊಂತೀರೋ ಅದೇ ರೀತಿ ಜೋಡಿಸಿ ಇಟ್ಕೋಬಹುದು. ವಿಳೆದೆಲೆ, ಬಟ್ಲಡಿಕೆ, ಬಾಳೆಹಣ್ಣು ಮತ್ತೆ ಹಬ್ಬದ ದಿನ ಒಂದು ಪೂರ್ಣ ಫಲ ಅಂದ್ರೆ ತೆಂಗಿನಕಾಯಿನ ನೈವೇದ್ಯಕ್ಕೆ ಪೂಜೆಗೆ ಇಡಬೇಕಾಗುತ್ತೆ. ಈ ರೀತಿ ಸಿಂಪಲ್ ಆಗಿ ಜೋಡಿಸಿಟ್ಕೊಳ್ಳಿ. ಅಂದ್ರೆ ಶುಕ್ರವಾರದ ಪೂಜೆ ನೀವು ಹೇಗ್ ಮಾಡ್ತೀರೋ ಆ ರೀತಿ ನೀವು ಮಾಡ್ಕೊಳ್ಬಹುದು. ಈಗಾಗಲೇ ನಾನು ತಿಳಿಸಿರುವಂತ ಸಮಯದಲ್ಲಿ ಈ ರೀತಿ ನೀವು ಪೂಜೆಗೆ ಸಿದ್ಧತೆನ ಮಾಡ್ಕೋಬೇಕಾಗುತ್ತೆ. ಹೊರಗಡೆ ತುಳಸಿ ದೀಪನ ಹಚ್ಬೇಕು. ಹೊಸ್ಲ ಹತ್ರನೂ ಕೂಡ ದೀಪ ಹಚ್ಬೇಕು. ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮ ಹೂನ ಇಟ್ಬಿಟ್ಟು ರಂಗೋಲಿ ಹಾಕ್ಬೇಕು. ದೀಪಗಳನ್ನ ಹಚ್ಬಿಟ್ಟು ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕು. ಆಗ್ಲಿಗೂ ಕೂಡ ಅಷ್ಟೇನೆ ಗೆಜ್ಜೆ ವಸ್ತ್ರವನ್ನ 2 ಎಳೆ ಹಾಕ್ಬೇಕು. ಡೋರ್ ಮೇಲೆ ಅಲ್ಲ, ವಾಸ್ಕಲ್ ಮೇಲೆ ಮಧ್ಯಭಾಗದ ಕರೆಕ್ಟ್ ಆಗಿ ಮೇಲ್ಭಾಗಕ್ಕೆ. ಅದಕ್ಕೂ ಮುಂಚೆ ಮಾವಿನ ತೋರಣವನ್ನ ಕಟ್ಟಬೇಕು. ಗೆಜ್ಜೆ ವಸ್ತ್ರವನ್ನ ಹಾಕ್ಬೇಕು. ಈ ರೀತಿ ಹಬ್ಬದ ಕಳೆ ಬರೋ ತರ ಚೆನ್ನಾಗಿ ಅಲಂಕಾರ ಮಾಡ್ಬೇಕು. ನಾವ್ ಹೇಗಿದ್ರು ಲಕ್ಷ್ಮಿ ಕೂರ್ಸೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೆಂಗಂದ್ರ ಹಂಗೆ ಇರಬಾರ್ದು. ನಮ್ಗೆ ನಮ್ಮ ಮನೆ ಬಾಗ್ಲಿಂದನೇ ಪಾಸಿಟಿವ್ ಎನರ್ಜಿ ಬರುವಂತದ್ದು. ಹಂಗಾಗಿ ಬಾಗ್ಲ ಅಲಂಕಾರ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಈ ರೀತಿ ಸಿಂಪಲ್ ಆಗಿ ಎಷ್ಟಾಗುತ್ತೋ ಅಷ್ಟು ಹಬ್ಬದ ದಿನ ನೀವು ರೆಡಿ ಮಾಡ್ಕೋಬಹುದು. ಆಮೇಲೆ ಒಳಗಡೆ ಬಂದ್ಬಿಟ್ಟು ನೀವು ಕೂತ್ಕೊಂಡು ಪೂಜೆ ಮಾಡ್ಕೊಳ್ಬಹುದು. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಮೊದಲು ಗಣಪತಿ ಪೂಜೆ ಮಾಡ್ಕೋಬೇಕು. ಆಮೇಲೆ ಸಂಕಲ್ಪ ಮಾಡ್ಕೋಬೇಕು. ಆಮೇಲೆ ಲಕ್ಷ್ಮಿ ಅಷ್ಟೋತ್ತರ, ನಾರಾಯಣನ ಅಷ್ಟೋತ್ತರ ಮಾಡ್ಕೊಂಡು ನೀವು ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಬೋದು. ಅಥವಾ ತುಪ್ಪದ ದೀಪನೂ ಹಚ್ಚಿ ಆರತಿ ಮಾಡ್ಕೋಬಹುದು. ಅಥವಾ ಬೆಲ್ಲದ ದೀಪನೂ ಹಚ್ಬೋದು. ಇದೆಲ್ಲ ಆದ್ಮೇಲೆ ನೈವೇದ್ಯವನ್ನ ಅರ್ಪಿಸ್ಬೇಕು. ಆಮೇಲೆ ಕನಕದಾರ ಸ್ತೋತ್ರವನ್ನ ತಪ್ಪದೆ ಹೇಳ್ಕೊಳ್ಳಿ. ಈ ದಿನ ಇಷ್ಟನ್ನ ಮಾಡ್ಕೊಂಡು ಮಹಾಮಂಗಳಾರತಿಯನ್ನ ಮಾಡ್ಕೊಂಡ್ರೆ ಸಾಕು. ಇನ್ನು ವ್ರತದ ದಾರನ ಕೈಗೆ ಕಟ್ಕೋಬೇಕು ಅಂತ ಏನೂ ಇಲ್ಲ. ಈ ರೀತಿ ಫೋಟೋ ಇಟ್ಬಿಟ್ಟು ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ಬಹುದು. ಮನೆಯವರೆಲ್ಲರೂ ಕೂಡ ಜೊತೆಯಲ್ಲಿ ಸೇರ್ಕೊಂಡು ಫೋಟೋಗೆನೆ ಆರತಿಯನ್ನ ಮಾಡ್ಕೊಂಡ್ರೆ ಸಾಕು. ಯಾಕಂದ್ರೆ ಹಿಂದಿನ ಕಾಲದಿಂದಲೂ ಈ ರೀತಿನೇ ಸಿಂಪಲ್ ಆಗಿ ಪೂಜೆ ಮಾಡುವಂಥದ್ದು, ಈ ರೀತಿನೇ ಪೂಜೆ ಮಾಡ್ಕೊಂಡು ಬಂದಿರೋಂಥದ್ದು. ಆಮೇಲೆ ಎಲ್ಲರೂ ಕೂಡ ಒಬ್ಬೊಬ್ಬರೇ ನೋಡ್ಕೊಂಡು ಒಬ್ಬೊಬ್ಬರಿಂದ ತಿಳ್ಕೊಂಡು ಆಡಂಬರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಾವು ಹೇಗೆ ಮಾಡಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಶ್ರದ್ಧಾ ಭಕ್ತಿ ಇದ್ರೇನೆ ನಮಗೆ ಆ ತಾಯಿಯ ಆಶೀರ್ವಾದ ಸಿಗೋವಂಥದ್ದು. ಅಮ್ಮನವರಿಗೆ ನಾವು ಎಷ್ಟು ದುಡ್ಡು ಖರ್ಚು ಮಾಡಿರ್ತೀವಿ ಅಂತ ಅದನ್ನ ನೋಡ್ಬಿಟ್ಟು ಆಶೀರ್ವಾದ ಮಾಡೋದಿಲ್ಲ ನಮಗೆ ಆ ತಾಯಿ. ಇಷ್ಟು ಸಿಂಪಲ್ ಆಗಿ ನೀವು ಪೂಜೆ ಮಾಡ್ಕೊಳ್ಬಹುದು. ಇನ್ನು ಹಬ್ಬದ ದಿನ ಅಕ್ಕಪಕ್ಕ ಮನೆಯವರು ಕುಂಕುಮ ಕರೀತಾರೆ ಅಂತ ಹೇಳ್ಬಿಟ್ಟು ಅಂತವ್ರಿಗೆ ಒಂದು ಇಬ್ರಿಗಾದ್ರೂ ನೀವು ಫಲ ತಾಂಬೂಲನ ಕೊಡ್ಲೇಬೇಕು. ಹಾಗಾಗಿ ಒಂದು 2 ಡಜನ್ ಕೂಡ ಬಳೆನ ತಂದಿಟ್ಕೊಳ್ಳಿ. ಗ್ರೀನ್ ಕಲರ್ ಕೂಡ ಕೊಡ್ಬೋದು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋವಂಥವ್ರು ಗ್ರೀನ್ ಕಲರ್ ಕೊಡಬಾರ್ದು ಅಂತ ಹೇಳಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು 28ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋರು ಗ್ರೀನ್ ಕಲರ್ ಕೊಡ್ಬೋದು. ನೀವು ಬಳೆ ಕೊಡೋದಾದ್ರೆ 4 ಬಳೆ ಕೊಡಿ. ಯಾಕಂದ್ರೆ ಒಂದ್ ಕೈಗೆ 2 ಆ ರೀತಿ ಜೊತೆನಲ್ಲೇ ಕೊಡ್ಬೇಕಾಗುತ್ತೆ. ಒಂದೊಂದು ಬಳೆನ ಯಾವುದೇ ಕಾರಣಕ್ಕೂ ಅಂದ್ರೆ 2 ಬಳೆ ಮಾತ್ರ ಕೊಡೋದಿಕ್ ಹೋಗ್ಬೇಡಿ. 2 ವಿಳೆದೆಲೆ, 2 ಅಡಕೆ, 2 ಬಾಳೆಹಣ್ಣು ಅಥವಾ ಒಂದು ತೆಂಗಿನಕಾಯಿ ದಕ್ಷಿಣೆ ಇದನ್ನ ಇಟ್ಬಿಟ್ಟು ಅರಿಶಿನ ಕುಂಕುಮ ಹೂವನ್ನ ಕೊಟ್ಬಿಟ್ಟು 4 ಬಳೆನ ಇಟ್ಬಿಟ್ಟು ನೀವು ತಾಂಬೂಲ ಸಹಿತ ಕೊಡ್ಬೋದು. ಮತ್ತೆ ಸಂಜೆ ಕೈಕಾಲ್ ಮುಖ ತೊಳ್ಕೊಂಡು ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಮತ್ತೆ ಕನಕದಾರ ಸ್ತೋತ್ರವನ್ನ ಓದ್ಬೇಕು. ಪೂಜೆ ವಿಧಾನ ಎಲ್ಲಾ ಕೂಡ ಹಾಗೆ ಇರುತ್ತೆ. ನೀವೇನ್ ಪ್ರಿಪರೇಷನ್ ಮಾಡ್ಕೊಂಡಿರ್ತೀರಲ್ವಾ ಅದು ಮಾತ್ರ ಸಿಂಪಲ್ ಆಗಿರುತ್ತೆ ಅಷ್ಟೇನೆ. ಕಳಶ ಇಟ್ಟಿರೋದಿಲ್ಲ, ಅದ್ರ ಬದಲಾಗಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿರ್ತೀರಾ ಇಷ್ಟೇನೆ. ಮತ್ತೆ ಸಂಜೆಗೆ ಒಂದು ಕೆಂಪಾರತಿ ಮಾಡ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಫೋಟೋನ ಕದಲಿಸ್ಬೇಕು. ಶನಿವಾರ ಹಿಂದಿನ ದಿನ ಹಾಕಿರುವಂತ ಹೂಗಳೆಲ್ಲ ತೆಗೆದ್ಬಿಟ್ಟು ಮತ್ತೆ ಬೇರೆ ಹೂನ ಇಟ್ಬಿಟ್ಟು ಹೂವನ್ನ ಹಾಕ್ಬಿಟ್ಟು ಶ್ರಾವಣ ಶನಿವಾರದ ಪೂಜೆನ ಮಾಡ್ಕೋಬೇಕು. ಈ ರೀತಿ ಫೋಟೋ ಇಟ್ಬಿಟ್ಟು ಸಿಂಪಲ್ ಆಗಿ ನೀವು ವ್ರತವನ್ನ ಮಾಡ್ಕೋಬಹುದು. ಇನ್ನು ಹಬ್ಬ ಹತ್ರ ಬರ್ತಿದ್ದಂಗೆ ಯಾಕೋ ಗೊತ್ತಿಲ್ಲ ಹಣದ ಸಮಸ್ಯೆ ಬರ್ತಾ ಇದೆ.
ಹಬ್ಬ ಮಾಡಬೇಕಾ ಬೇಡವಾ ಅಂತಲೇ ಅರ್ಥ ಆಗ್ತಾ ಇಲ್ಲ. ನಾವು ಹಬ್ಬ ಮಾಡಬೇಕಾ ಬೇಡವಾ, ನಾವು ಪೂಜೆ ಮಾಡೋದಾ ಬೇಡವಾ, ದೇವ್ರಿಗೆ ನಾವು ಪೂಜೆ ಮಾಡೋವಂಥದ್ದು ಇಷ್ಟ ಆಗ್ತಿದೆಯೋ ಇಲ್ವೋ, ನಮಗೆ ಪೂಜೆ ಆಗಿ ಬರಲ್ವಾ ಅನಿಸ್ತಾ ಇದೆ. ಇದಕ್ಕೆ ಉತ್ತರ ಏನು ಅಂತ ಅಂದರೆ, ಇದೆಲ್ಲ ತಾಯಿಯ ಒಂದು ಪರೀಕ್ಷೆ ಅಂತಲೇ ಅಂದ್ಕೊಳ್ಳಿ. ಎಷ್ಟೋ ಮನೆಗಳಲ್ಲಿ ಹುಂಡಿನಲ್ಲಿ ದುಡ್ಡಿಟ್ಟಿರ್ತಾರೆ, ಸೇರಿಸಿಟ್ಟಿರ್ತಾರೆ. ಆದರೆ ಆ ದುಡ್ಡು ಯಾರೋ ಕದ್ಬಿಟ್ಟಿರ್ತಾರೆ. ಅಂದರೆ ಹೊರಗಡೆಯವರು ಬಂದು ಕದ್ದಿರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಮನೆಯವರೇ ಯಾರು ಒಬ್ಬರು ತೊಗೊಂಡಿರ್ತಾರೆ. ಯಾಕಂದರೆ ತುಂಬ ಜನ ಬಾಯಲ್ಲಿ ಇದನ್ನು ಕೇಳಿದ್ದೀನಿ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಒಂದಷ್ಟು ವಸ್ತುಗಳು ಕಳ್ತನ ಆಗುವಂಥದ್ದು, ಮತ್ತು ಪೂಜೆಗೆ ಅಂತಲೇ ದುಡ್ಡು ಸೇರಿಸಿರ್ತೀವಿ. ದುಡ್ಡು ಸೇರಿಸಿಟ್ಟಿದ್ರು ಕೂಡ ಅದೇನಕ್ಕೋ ಖರ್ಚಾಗ್ಬಿಟ್ಟಿರುತ್ತೆ. ಆಮೇಲೆ ಹಬ್ಬಕ್ಕೂ ಕೂಡ ದುಡ್ಡು ಇರೋದೇ ಇಲ್ಲ. ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ಇದು ನಿಮಗೂ ಕೂಡ ಆಗಿದ್ರೆ ಇದು ಒಂದು ಪರೀಕ್ಷೆ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಪೂಜೆ ಮಾಡ್ತೀವಿ ಅಂತ ಆ ತಾಯಿಯ ಪರೀಕ್ಷೆ ಇರುತ್ತೆ. ಇಂಥ ಪರಿಸ್ಥಿತಿನ ನಾವು ಹೇಗೆ ನಿಭಾಯಿಸ್ತೀವಿ. ಯಾಕಂದರೆ ಎಲ್ರಿಗೂ ಕೂಡ ಎಲ್ಲನೂ ಸುಲಭವಾಗಿ ಸಿಗ್ತಾ ಇದ್ರೆ ಅದ್ರ ಬೆಲೆ ನಮಗೆ ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ಈ ಎಲ್ಲ ಪರೀಕ್ಷೆಗಳು ನಮಗೆ ಆಗ್ತಾ ಇರುತ್ತೆ. ಈ ಥರ ನಾವು ತಿಳ್ಕೊಬೇಕು. ಇದಕ್ಕೇನೆ ನಾನು ಹೇಳೋವಂಥದ್ದು, ನಾವು ಸೇವಿಂಗ್ಸ್ ಮಾಡಬೇಕು ಅಂತ. ಆದರೆ ಸಮಯ ಸಂದರ್ಭ ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ. ಇನ್ನು ಹಬ್ಬ ಹತ್ರ ಬರ್ತಿದ್ದಂಗೆ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿರೋದಿಲ್ಲ, ಮೆಡಿಕಲ್ ಎಮರ್ಜೆನ್ಸಿ ಆಗುತ್ತೆ, ಆ ದುಡ್ಡು ಅದಕ್ಕೆ ಖರ್ಚಾಗ್ಬಿಟ್ಟಿರುತ್ತೆ. ಓದೋ ಮಕ್ಕಳಿದ್ರೆ ಎಕ್ಸಾಮ್ ಫೀಸ್ ಕಟ್ಟಬೇಕು, ಏನೋ ಈ ರೀತಿನಲ್ಲಿ ನಾವು ಕೂಡಿಟ್ಟಿರುವಂಥ ದುಡ್ಡು ಖರ್ಚಾಗ್ಬಿಟ್ಟಿರುತ್ತೆ. ಹಬ್ಬ ಹತ್ರ ಬರ್ತಿದ್ದಂಗೆ ಹೇಗಪ್ಪ ನಾವು ಹಬ್ಬ ಮಾಡೋದು, ಹೇಗಪ್ಪ ಹಬ್ಬಕ್ಕೆ ದುಡ್ಡು ಹೊಂದಿಸ್ಕೊಳ್ಳೋ ಅಂಥದ್ದು, ಇಂಥ ಸಮಸ್ಯೆ ಆಗ್ತಾ ಇರುತ್ತೆ. ಆದರೆ ನಾನು ಹಿಂದಿನ ವಿಡಿಯೋದಲ್ಲೂ ಹೇಳ್ದಂಗೆ ಆಡಂಬರ ಬೇಡ. ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟರಲ್ಲೇ ನೀವು ಈ ಪೂಜೆನ ಅಂದರೆ ಈ ವ್ರತವನ್ನು ಮಾಡಿ ಅಂತ ಹೇಳ್ತೀನಿ. ನಾವು ಬೇರೆಯವನ್ನ ಮೆಚ್ಚಿಸೋದಕ್ಕೋಸ್ಕರ ಮಾಡಬಾರ್ದು, ದೇವರನ್ನ ಮೆಚ್ಚಿಸ್ಬೇಕೇ ಹೊರತು ಜನಗಳನ್ನ ಮೆಚ್ಚಿಸೋದಕ್ಕೋಸ್ಕರ ನಾವು ಈ ವ್ರತವನ್ನು ಮಾಡಬಾರ್ದು. ಮನಸ್ಸಿನಲ್ಲಿ ಭಕ್ತಿ, ಶ್ರದ್ಧೆ, ನಂಬಿಕೆ ಇದ್ರೆ ಸಾಕು. ನಿಮಗೆ ಒಂದೇ ಒಂದು 4 ಮೊಳ ಹೂ ತೊಗೊಳೋದಕ್ಕಾಗಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಒಂದು 1/4 kg ಅರ್ಧ kg ಬಿಡಿ ಹೂನ ತಗೊಳ್ಳಿ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಒಂದು 5 ಥರ ಹೂವನ್ನ ಇಡಬೇಕು ಲಕ್ಷ್ಮೀ ದೇವಿಗೆ ಅಂತ, 5 ಥರ ಹಣ್ಣು, 5 ಥರದ್ದು ನೈವೇದ್ಯ ಮಾಡಬೇಕು ಅಂತ. ಆದರೆ ಅಮ್ಮನವರು ಯಾರ ಕೈಯಲ್ಲಿ ಯಾವ ರೀತಿ ಸೇವೆನ ತಗೋಬೇಕು ಮಾಡಬೇಕು ಅಂತ ದೇವಿಯ ಇಚ್ಛೆ ಆಗಿರುತ್ತೆ. ಹಂಗಾಗಿ ಅವರೇ ನಮಗೆ ಶಕ್ತಿ ಕೊಡ್ತಾರೆ. ಇವಾಗ ನಮ್ಮ ಕೈಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡಿಸ್ಕೋಬೇಕು, ಇವ್ರ ಕೈಯಲ್ಲಿ ಹೆಚ್ಚಾಗಿ ಖರ್ಚು ಮಾಡಿಸ್ಬಾರ್ದು ಅನ್ನೋದು ದೇವಿಯ ಉದ್ದೇಶ ಆಗಿರ್ಬೋದು. ಹಾಗಿರುವಾಗ ನಾವು ಯಾಕೆ ಖರ್ಚು ಮಾಡಬೇಕು, ನಾವು ಯಾಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡಬೇಕು, ಯೋಚನೆ ಮಾಡಬೇಕು. ಹಾಗೆ ಹಬ್ಬದ ಖರ್ಚಿಗೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಗಂಡನ ಜೊತೆ ಜಗಳ ಮಾಡೋದು, ಅಕ್ಕಪಕ್ಕದವ್ರ ಹತ್ರ ಸಾಲ ಕೇಳೋದು, ಈ ಎರಡೂ ತಪ್ಪನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೀನಿ. ನಿಮ್ಮ ಕೈಯಲ್ಲಿ ಎಷ್ಟು ಇದೆಯೋ ಅಷ್ಟರಲ್ಲೇ ಖರ್ಚನ್ನು ಮಾಡಿ. ನಾ ಆಗಲೇ ಹೇಳ್ದಂಗೆ ಒಂದೇ ಒಂದು ಸ್ವಲ್ಪ ಬಿಡಿ ಹೂನ ತಂದಿಟ್ಕೊಳ್ಳಿ. ಅದನ್ನೇ ನೀವು ಎಲ್ಲ ದೇವ್ರಿಗೂ ಒಂದೊಂದೇ ಹೂ ಇಟ್ಟರು ಪರವಾಗಿಲ್ಲ, ಒಂದೊಂದೇ ಹೂನ ಮುಡಿಸ್ಬಿಟ್ಟು 2 ದೀಪನ ಹಚ್ಚಿ, 2 ಎಲೆ, 2 ಅಡಿಕೆ, 2 ಬಾಳೆಹಣ್ಣು ಅಥವಾ ಒಂದು ತೆಂಗಿನಕಾಯಿ, ಒಂದೇ ಒಂದು ಸಿಂಪಲ್ ಆಗಿ ಒಂದು ನೈವೇದ್ಯ ಅಂದರೆ ಸಜ್ಜಿಗೆ ಮಾಡಿಡ್ಬೋದು ಅಥವಾ ಗೋಧಿ ಪಾಯಸ ಮಾಡಿಟ್ಟು ಕೂಡ ಸಾಕು. ಇಲ್ಲ ಕೋಸಂಬರಿ ಕೂಡ ಮಾಡ್ಬೋದು, ಇಲ್ಲ ಪುಳಿಯೋಗರೆ ಈ ರೀತಿ ಕೂಡ ಮಾಡ್ಬೋದು. ಈ ರೀತಿ ಮಾಡಿ ಪೂಜೆ ಮಾಡ್ಕೊಳ್ಳಿ. ಇನ್ನು ಮನೆಗೆ ಬರೋವಂಥ 1-2 ಹೆಣ್ಮಕ್ಳಿಗೆ ಎಲೆ, ಅಡಿಕೆ, ಬಾಳೆಹಣ್ಣು, ಕುಂಕುಮ ಕೊಟ್ಬಿಟ್ಟು ಆಶೀರ್ವಾದ ತಗೊಳ್ಳಿ. ಇದಿಷ್ಟು ಮಾಡಿದ್ರು ಕೂಡ ಸಾಕು. ಹಬ್ಬ ಮಾಡ್ದಂಗೆ ಲೆಕ್ಕ ಬಂದೇ ಬರುತ್ತೆ. ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ 500 ರೂಪಾಯಿ ಇದೆಯಾ, ಅದರಲ್ಲೇ ತಕ್ಕ ಹಾಗೆ ಖರ್ಚು ಮಾಡಿ ನೀವು ಹಬ್ಬ ಮಾಡ್ಕೊಳ್ಬೋದು. 5,000 ಇದ್ರೂ ಅದಕ್ಕೆ ತಕ್ಕ ಹಾಗೆ ನೀವು ಖರ್ಚು ಮಾಡಿ ಹಬ್ಬ ಮಾಡ್ಕೊಳ್ಬೋದು. ಹಂಗಾಗಿ ನಿಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ನೀವು ಪೂಜೆ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಆ ತಾಯಿ ತುಂಬಾನೇ ಖುಷಿ ಪಡ್ತಾರೆ. ಯಾಕಂದ್ರೆ ಮುಂದೆ ಬರುವಂತ ಬೇರೆ ಬೇರೆ ಸಮಸ್ಯೆಗಳನ್ನ ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನೋದನ್ನ ತಿಳ್ಕೊಳ್ಳಿ ಅನ್ನೋ ಸಲುವಾಗಿ ಆ ತಾಯಿ ನಮಗೆ ಇಂಥ ಪರೀಕ್ಷೆಗಳನ್ನ ಕೊಡೋದು. ಹಾಗಾಗಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ಕರೆಕ್ಟಾಗಿ ಲೆಕ್ಕ ಹಾಕೊಂಡು ಏನೇನು ತಗೋಬೇಕು ಅದನ್ನು ಅಷ್ಟು ಮಾತ್ರ, ತುಂಬ ಮುಖ್ಯವಾಗಿ ಏನೇನು ಬೇಕು ಅದನ್ನು ಮಾತ್ರ ತಗೊಂಡು ಹಬ್ಬ ಮಾಡಿ. ನಮಗೆ ಸೀರೆ ತೊಗೊಳೋದಿಕ್ಕಾಗಲಿಲ್ಲ, ಹಣ್ಣು ತಂದಿಡೋದಿಕ್ಕಾಗಲಿಲ್ಲ ಅಂತ ಎಲ್ಲ ಏನೂ ಅನ್ಕೊಳ್ಳೋದಿಕ್ಕೆ ಹೋಗಲೇಬೇಡಿ. ಮನೆಯಲ್ಲಿ ಏನಿದೆಯೋ ಅದನ್ನೇ ಇಟ್ಬಿಟ್ಟು ನೀವು ಉಪಯೋಗಿಸ್ಕೊಳ್ಳಿ. ದೇವ್ರು ಏನಾದರೂ ತೊಗೊಂಡು ಹೋಗ್ತಾರಾ? ಇಲ್ಲ ಅಲ್ವಾ. ಲಕ್ಷ್ಮಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಬಗೆ ಬಗೆಯ ನೈವೇದ್ಯ ಮಾಡಿಟ್ಟಿರ್ತೀವಿ, ಒಂದಷ್ಟು ಹೂಗಳನ್ನ ತಂದು ಹಾಕಿ ಪೂಜೆ ಮಾಡಿರ್ತೀವಿ, ಎಷ್ಟು ಬೆಲೆ ಕೊಟ್ಟು ಸೀರೆ ತಂದಿಟ್ಟಿರ್ತೀವಿ. ದೇವರು ಅದನ್ನು ಯಾವುದು ಕೂಡ ಎತ್ಕೊಂಡು ಹೋಗೋದಿಲ್ಲ. ಅದನ್ನೆಲ್ಲ ನೋಡಿಬಿಟ್ಟು ಖುಷಿ ಪಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಷ್ಟೇ. ಯಾಕಂದರೆ ನಾವು ಅದನ್ನೆಲ್ಲ ತಗೋವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂದರೆ, ಒಂದೇ ಮನಸ್ಸಿಂದ ಖುಷಿಯಿಂದ ನಾವು ಅದನ್ನೆಲ್ಲ ತೊಗೊಂಡು ಬರಬೇಕು. ಆ ಮನಸ್ಥಿತಿನ ನೋಡಿಕೊಂಡು ಆ ತಾಯಿ ನಮಗೆ ಆಶೀರ್ವಾದ ಮಾಡ್ತಾರೆ. ತಾಯಿ ಮಹಾಲಕ್ಷ್ಮಿ ನಮಗೆ ವರವನ್ನು ಕೊಡೋದು. ಹಾಗೆ ದೇವ್ರ ಮುಂದೆ ಇಡೋದಕ್ಕೆ ದುಡ್ಡಿಲ್ಲ, ಯಾರಾದರೂ ಮನೆಗೆ ಬಂದರೆ ಏನು ಅನ್ಕೊತಾರೆ,
ಎಷ್ಟೋ ಮನೆಯಲ್ಲಿ ದುಡ್ಡನ್ನ ನವಿಲ್ಗರಿ ತರ ಕಾಣೋ ತರ ಇಟ್ಟಿರ್ತಾರೆ. ನಮ್ಮ ಹತ್ರ ಇಡೋದಕ್ಕೆ ಅಷ್ಟು ದುಡ್ಡಿಲ್ಲ ಅಂತ ಅಷ್ಟು ದುಡ್ಡು ಇಲ್ವಲ್ಲ ಅಂತ ಚಿಂತೆ ಮಾಡೋದಿಕ್ಕಂತೂ ಹೋಗ್ಲೇಬೇಡಿ. ಅದಕ್ಕೇನೆ ನಾನು ಹೇಳ್ತಾ ಇರೋದು, ನಾವೇನೇ ದುಡ್ಡಿಟ್ರು ಕೂಡ ಅದನ್ನ ಕಾಣದೇ ಇರೋ ತರ ಇಡ್ಬೇಕು. ಎಷ್ಟು ದುಡ್ಡು ಇಟ್ಟಿರ್ತೀವಿ ಅಂತ ಅದು ನಮಗ್ ಮಾತ್ರ ಗೊತ್ತಿದ್ರೆ ಸಾಕು. ನಮ್ಮ ಹತ್ರ 50 ರೂಪಾಯಿ ಇದೆಯಾ, 50 ರೂಪಾಯಿನೇ ಇಡಿ. 100 ರೂಪಾಯಿ ಇದೆಯಾ, 100 ರೂಪಾಯಿನೇ ಇಡಿ. 2000 5000 ಇದ್ರೆ ಅದನ್ನೇ ಇಡಿ. ಎಷ್ಟಿದ್ರು ಕೂಡ ಆ ತಾಯಿ ಅದನ್ನೆಲ್ಲ ಹೆಚ್ಚಲಿ ಅಂತ ಈ ತರ ಅಮ್ಮನವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. 33 ರೂಪಾಯಿ ಮಾತ್ರ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂನ ಇಟ್ಬಿಟ್ಟು ಆ ತಾಯಿ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಟ್ನಲ್ಲಿ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಆ ತಾಯಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮುಂದಿನ ವರ್ಷದೊಳಗಡೆ ನಿಮ್ಮೆಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು 28ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋರು ಆ ದಿನ ಹುಣ್ಣಿಮೆ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರ ಜೊತೆಗೆ ವರಮಹಾಲಕ್ಷ್ಮಿ ವ್ರತವನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.